ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ 135ನೇ ಜಯಂತ್ಯೋತ್ಸವ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಓಕ್ಲಿಪುರಂ ವಾರ್ಡ್ನ ಸನ್ರೈಸ್ ಸರ್ಕಲ್ ಬಳಿ ಇಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ 135ನೇ ಜನ್ಮ ದಿನಾಚರಣೆ ಅಂಗವಾಗಿ ಆಯೋಜಿಸಲಾಗಿದ್ದ ಬಡವರಿಗೆ ಉಚಿತ ದಿನಸಿ ಕಿಟ್ ವಿತರಣಾ ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಉದ್ಘಾಟಿಸಿದ ಗೃಹ ಸಚಿವರಾದ ಡಾಕ್ಟರ್ ಜಿ. ಪರಮೇಶ್ವರ್ ರವರು ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ರವರು, ಮನ್ಸೂರ್ ಅಲಿಖಾನ್, ಧರ್ಮಸೇನಾ ಹಾಗೂ ಈ ಕಾರ್ಯಕ್ರಮದ ಆಯೋಜಕರಾದ ಬೆಂಗಳೂರು ನಗರ ಎಸ್ಸಿ ಜಿಲ್ಲಾಧ್ಯಕ್ಷರಾದ ಎಪಿಎಸ್ ರಾಜ್ ಕಾರ್ತಿಕ್ ರವರು, ಬ್ಲಾಕ್ ಅಧ್ಯಕ್ಷರಾದ ಸರವಣ ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರು, ಬ್ಲಾಕ್ ಅಧ್ಯಕ್ಷರು, ವಾರ್ಡ್ ಅಧ್ಯಕ್ಷರು ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು, ಸ್ಥಳೀಯ ನಿವಾಸಿಗಳು ಉಪಸ್ಥಿತರಿದ್ದರು. ಇದು ಸುಮಾರು ಒಂದು 10 ವರ್ಷ ಕಾರ್ಯಕ್ರಮ 10 ವರ್ಷದ ಯಶಸ್ವಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ದಿನೇಶ್ವರ ಆಶೀರ್ವಾದದಿಂದ ನಿಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಗೃಹ ಸಚಿವರು ಡಾಕ್ಟರ್ ಜಿ. ಪರಮೇಶ್ವರ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ನಿಮ್ಮೆಲ್ಲರೂ ಜೋರು ಸಫಲವಾಗಿದ್ದೀವಿ. ಮತ್ತೆ ಈ ಭಾಗದ ಶಾಸಕರು ಆರೋಗ್ಯ ಸಚಿವರಾದ ಸನ್ಮಾನ್ಯ ಶ್ರೀ ದಿನೇಶ್ವರ ಸಾಹೇಬರಾಗಿದ್ದಾರೆ. ಅವರು ನನ್ನ ಕೊಡ್ತೀನಿ. ಮತ್ತು ನಮ್ಮೆಲ್ಲ ಎಸ್ಟಾಪೆಟ್ಗಳು, ಮುಖಂಡರು, ನಮ್ಮ ಎಸ್ಸಿ ವಿಭಾಗದ ರಾಜ್ಯ ಅಧ್ಯಕ್ಷರಾದ ಧರ್ಮಸೇನೆ ಅವರು ಬಂದಿದ್ದಾರೆ. ಅವರು ನನ್ನ ಸ್ವಾಗತ ಕೊಡ್ತೀನಿ. ಈಗ ಎಲ್ಲರಿಗೂ ಇವರೊಂದು ಅಂಬೇಡ್ಕರ್ ಜಯಂತಿಯನ್ನು ದೊಡ್ಡ ರೀತಿಯಲ್ಲಿ ಆಚರಣೆ ಮಾಡಬೇಕು ಅವರ ಘೋಷಣೆ. ಈ ಒಂದು ಅಂಬೇಡ್ಕರ್ ಜಯಂತಿಗೆ ಒಂದು ಯಾವ ಕಿಟ್ಟು ಕೊಡ್ತಾ ಇದೀವಿಲ್ಲ, ಈ ಕಿಟ್ಟು ಎಲ್ಲ ಬಡವರಿಗೆ, ದಿನ ದಲಿತರಿಗೆ ಎಲ್ಲರಿಗೂ ಒಂದು ಸೇರಬೇಕು ಅನ್ನೋದು ಗಾಂಧಿನಗರ ಕ್ಷೇತ್ರದಲ್ಲಿ ಅವರ ಒಂದು ಇಚ್ಛೆ. ಮತ್ತೆ ಕೊರೋನಾ ಟೈಮಲ್ಲಿ 1 ಲಕ್ಷದ ಚಿಲ್ಲರೆ ಕಿಟ್ ಅನ್ನು ವಿತರಿಸಿದ ಯಾರನ್ನೇ ನಮ್ಮ ದಿನೇಶ್ವರ ಸಾಹೇಬ್ ಮಾತ್ರ. ಯಾವತ್ತೂ ಅವರು ಜನಪರವಾಗಿರ್ತಾರೆ, ಮತ್ತೆ ಜನರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಬರೀ ಅಂಬೇಡ್ಕರ್ ಹೆಸರು ಅಂದ್ರೆ ಅದು ಅಂಬೇಡ್ಕರ್ ಅಂದ್ರೆ ಕ್ರಾಂತಿ, ಅಂಬೇಡ್ಕರ್ ಅಂದ್ರೆ ರೆವಲ್ಯೂಷನ್, ಅಂಬೇಡ್ಕರ್ ಅಂದ್ರೆ ಜ್ಞಾನ, ಅಂಬೇಡ್ಕರ್ ಅಂದ್ರೆ ಒಂದು ಪಾಠ, ಅಂಬೇಡ್ಕರ್ ಧ್ವನಿ ಯಾರು ಧ್ವನಿ ಇಲ್ವೋ ಅವರ ಧ್ವನಿ ಅಂಬೇಡ್ಕರ್ ಧ್ವನಿ ಆಗಿರ್ತದೆ. ಮತ್ತೆ ನಾಡಿನ ಎಲ್ಲರಿಗೂ ತನ್ನ ಹಕ್ಕನ್ನು ಕೊಟ್ಟಿದ್ದು ಒಂದೇ ಒಂದು ಮಹಾನಾಯಕರು ಯಾರಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಈ ಒಂದು ಜನ್ಮದಿನ ಆಚರಣೆ ಮಾಡಕ್ಕೆ ನಾವೆಲ್ಲ ಈ ಸ್ಥಳದಲ್ಲಿ ಸೇರಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೆ ಇನ್ನೂ ಒಂದು ರೀತಿಯಲ್ಲಿ ಈ ಆಟೋ ಚಾಲಕರವರಿಗೆ LPG ತೊಂದರೆ ಆಗಿದೆ ಸರ್. ಅವ್ರಿಗೆ ಯಾರಿಗೂ ಆಟೋ ಲೈನ್ ಹೋಗ್ತಾ ಇಲ್ಲ. ಮತ್ತೆ LPG ಲೈನ್ ಕ್ಯೂ ಹೆಂಗಿದೆ ಅಂದ್ರೆ ಸುಮಾರು 1 ಕಿಲೋಮೀಟರ್ ಕ್ಯೂ ನಿಂತೈತೆ. ಸೊ ಆಟೋ ಚಾಲಕರು ಒಂದು 250 ಜನ ನಾವಿವತ್ತು ಅವ್ರಿಗೆ ಎಕ್ಸ್ಟ್ರಾ ಕಿಟ್ ಪರ್ಮಿಷನ್ ಇದೆ ಅವ್ರಿಗೆ ಒಪ್ಕೊಂಡ್ವಿ. ನಮ್ಮ ಕ್ಷೇತ್ರದ ಆಟೋದವ್ರಿಗೆ ಚಾಲಕರಿಗೆ ಎಲ್ಲರಿಗೂ 250 ಜನ ಕಿಟ್ ಕೊಡ್ತೀವಿ. ಅವರು ಸುಮಾರು ಜನ ಒಂದು 9 ಗಂಟೆಯಿಂದ ಬಂದು ಕೂತಿದ್ದಾರೆ. ವಿದ್ಯಾಸಂಸ್ಥೆಗಳಿದೆ, ಮೆಡಿಕಲ್ ಕಾಲೇಜ್ಗಳು ಮಾಡಿದ್ದಾರೆ, ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ದಾರೆ. ರಾಜಕೀಯ ಜೀವನ ಒಂದ್ ಕಡೆ ಇದ್ರೆ ಅವರ ವೃತ್ತಿಯ ಬದುಕು ಕೂಡ ಅಷ್ಟೇ ದೊಡ್ಡ ಮಟ್ಟದ ಒಂದು ಕೊಡುಗೆಯನ್ನು ನೀಡಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕ. ಅದರಿಂದ ಅವರು ಇವತ್ತು ಬಂದಿರೋದು ನಮಗೆಲ್ಲರಿಗೂ ಬಹಳ ಸಂತೋಷ ಆಗಿದೆ.
ಅದೇ ರೀತಿಯಾಗಿ ನಮ್ಮ AICCಯ ಕಾರ್ಯದರ್ಶಿ ಮತ್ತು ಕಳೆದ ಬಾರಿ ಪಾರ್ಲಿಮೆಂಟ್ನಲ್ಲಿ ಬಹಳ ಕಮ್ಮಿ ಅಂತರದಲ್ಲಿ ಅವ್ರು ನಮ್ಮ ಕ್ಯಾಂಡಿಡೇಟ್ ಆಗಿದ್ರು ಲೋಕಸಭೆಗೆ, ಮನ್ಸೂರ್ ಅವರು ಬಹಳ ಕಮ್ಮಿ ಮಾರ್ಜಿನಲ್ಲಿ ಗೆಲ್ಲೋದಕ್ಕಾಗಲಿಲ್ಲ. ಇಲ್ಲದೆ ಹೋಗಿದ್ದರೆ ಇವತ್ತು ಮನ್ಸೂರ್ ಅವರು ನಮ್ಮ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ MP ಆಗಿ ಇವತ್ತಿನ ದಿವಸ ವೇದಿಕೆ ಮೇಲೆ ಇರ್ತಾ ಇದ್ರು. ಆದರೂ ಅವರೇನು ಸುಮ್ಮನೆ ಕೂತ್ಕೊಂಡಿಲ್ಲ, ಸೋತ ಮೇಲೂ ಕೂಡ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ ಪಕ್ಷದ ಒಬ್ಬ ಒಳ್ಳೆಯ ಯುವ ನಾಯಕರಾಗಿ ಬೆಳೆದಿದ್ದಾರೆ. ಅವರು ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ನಾನು ಹೇಳುವಂಥದ್ದಿಷ್ಟೇ, ಮತ್ತೊಮ್ಮೆ ಲೋಕಸಭೆ ಚುನಾವಣೆ ಬಂದಾಗ ತಾವೆಲ್ಲರೂ ಮನ್ಸೂರ್ ಅವ್ರಿಗೆ ಇನ್ನೊಮ್ಮೆ ಬಾರಿ ಆಶೀರ್ವಾದ ಮಾಡಿ ಪಾರ್ಲಿಮೆಂಟ್ ಮೆಂಬರ್ ಆಗುವಂಥ ರೀತಿಯಾಗಿ ಮಾಡ್ತಕ್ಕಂಥದ್ದು ನೀವು ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದ್ರೆ ಅಂಥವ್ರು ನಮ್ಮ ಜನರಿಗೆ ಸೇವೆ ಮಾಡ್ತಕ್ಕಂಥವ್ರು, ಅಂಥವ್ರು ಆಯ್ಕೆಯಾಗಿ ಬರಬೇಕು. ಅವ್ರು ಬಂದಿರೋದು ಕೂಡ ನನಗೆ ಸಂತೋಷ ಆಗ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಧರ್ಮಸೇನ್ ಸಾಹೇಬರು, ಅವರು MLC ಆಗಿ ಎರಡು ಬಾರಿ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ SC ಘಟಕದ ರಾಜ್ಯದ ಅಧ್ಯಕ್ಷರಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅವ್ರದೇ ಆದಂಥ ರಾಜಕೀಯ ಹಿನ್ನೆಲೆ ಕೂಡ ಇದೆ. ಅವ್ರ ತಂದೆಯವರು ಕೂಡ ಒಬ್ಬ ದೊಡ್ಡ ನಾಯಕರು ಮತ್ತು ರಾಜ್ಯದಲ್ಲಿ ದಲಿತರ ಒಂದು ಧ್ವನಿಯಾಗಿದ್ದರು ಮತ್ತು ದಲಿತರ ಒಂದು ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ಸನ್ಮಾನ್ಯ ಎನ್ ರಾಚಯ್ಯನವರ ಸುಪುತ್ರರು ಮತ್ತು ಅವರು ಕೂಡ ಇವತ್ತು ಒಳ್ಳೆಯ ರಾಜಕೀಯ ವ್ಯಕ್ತಿಯಾಗಿ ಅವರು ಬೆಳೆದಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಬಂದು ನನಗೆ ದಿನೇಶ್ ಗುಂಡೂರಾವ್ ಅವರು ಬಹಳ ಆತ್ಮೀಯ ಸ್ನೇಹಿತ. ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗಿದ್ದಾಗ ಅವರನ್ನ ಜಿಲ್ಲಾ ಅಧ್ಯಕ್ಷರನ್ನಾಗಿ ಮಾಡಿದೋ. ಸೋನಿಯಾ ಗಾಂಧಿ ಅವರು ಹೇಳಿದ್ರು ನನಗೆ, ನಾನು ಹೋಗಿ ಅವ್ರನ್ನ ಈ ರೀತಿ ದಿನೇಶ್ ಗುಂಡೂರಾವ್ ಅಂತ ಇದ್ದಾರೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಗುಂಡೂರಾಯರವರ ಮಗ ಯುವ ಕಾಂಗ್ರೆಸ್ನಲ್ಲಿ ಅಧ್ಯಕ್ಷರಾಗಿ ಇಡೀ ರಾಜ್ಯ ತಿರುಗಿದ್ದಾರೆ, ಅವರಿಗೆ ನಾನು ಅಧ್ಯಕ್ಷನ್ ಮಾಡಬೇಕು ಅಂತ ಹೇಳಿದಾಗ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಹೋಗಿ ಮಾಡು ಅಂದ್ರು. ಅವರು ಅಧ್ಯಕ್ಷರಾದ ಮೇಲೆ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ್ರು. ನಾನು ಅವರಿಗೆ ನನ್ನ ಬ್ಯಾಟನ್ ಕೊಟ್ಟೆ, ಹೌದಲ್ಲ ಸ್ವಾಮಿ? ನಾನು ಅಧ್ಯಕ್ಷನಾಗಿದ್ದಾಗ ನಾನು ದಿನೇಶ್ ಗುಂಡೂರಾಯರಿಗೆ ನನ್ನ ಅಧಿಕಾರವನ್ನು ಹಸ್ತಾಂತರ ಮಾಡಿ ಬಂದೆ. ಕೇವಲ ಕಡಿಮೆ ಸಮಯದಲ್ಲಿ ಅವರು ಹೆಸರನ್ನ ಮಾಡಿದ್ರು, ಅವರಿಗೆ ಕೊಟ್ಟಂತ ಜವಾಬ್ದಾರಿಯನ್ನ ನಿಭಾಯಿಸಿದ್ರು. ಅದಕ್ಕಾಗಿ ಇವತ್ತು ತಾವೆಲ್ಲ ಅವರಿಗೆ ಆಶೀರ್ವಾದ ಮಾಡಿದಿರಿ ಮತ್ತು ಆಶೀರ್ವಾದವನ್ನು ಮಾಡಬೇಕು. ಅವ್ರ ಜೊತೆಯಲ್ಲಿ ನೀವೆಲ್ಲ ಇರಬೇಕು, ನಿಮ್ಮ ಜೊತೆಯಲ್ಲಿ ಅವರು ಕೂಡ ಇರ್ತಾರೆ ಅಂತಕ್ಕಂಥ ಮಾತು. ಈ ಭವಿಷ್ಯದಲ್ಲಿ ಅವರಿಗೆ ಉಜ್ವಲವಾದಂಥ ಭವಿಷ್ಯ ಕರ್ನಾಟಕ ರಾಜಕಾರಣದಲ್ಲಿ ಇದೆ ಅಂತೇಳಿ ಇವತ್ತಿಲ್ಲ. ನನಗೆ ಶಾಸ್ತ್ರ ಹೇಳಕ್ ಬರಲ್ಲ, ಆದ್ರೆ ನನಗೆ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಹಂಗ ಅನ್ಸಿದೆ, ಈ ರಾಜ್ಯದ ಭವಿಷ್ಯದ ನಾಯಕನಾಗುವಂತ ಸಾಮರ್ಥ್ಯ ದಿನೇಶ್ ಗುಂಡೂರಾವ್ ಇದೆ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಆದ್ರಿಂದ ತಾವೆಲ್ಲ ಏನು ಈ ಕಾರ್ಯಕ್ರಮ ಮಾಡಿದಿರಿ, ಎಲ್ರಿಗೂ ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಮಾಡೋದಕ್ಕೆ ಸಹಾಯ ಮಾಡಿದಿರಿ, ಕಾರ್ಯಕ್ರಮವನ್ನ ಮಾಡೋದಕ್ಕೆ ಇಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನ ಮಾಡಿದಿರಿ, ಅದಕ್ಕಾಗಿ ನಿಮಗೆ ಅಭಿನಂದನೆ ಹೇಳ್ತೇನೆ. ಮತ್ತು ಕಿಟ್ಗಳು ಕೊಡ್ತೇನೆ ಅಂತ ನನಗೆ 2019 ಜ್ಞಾಪಕ ಬರುತ್ತೆ. ಬೀದಿಯಲ್ಲಿ ಜನ ಸತ್ರು, ಈ ದೇಶದಲ್ಲಿ ಬೀದಿಯಲ್ಲಿ ಸತ್ರು. ಯಾವ ಕಾಂಗ್ರೆಸ್ ಪಕ್ಷ, ಯಾವ BJP, ಯಾವ ಜನತಾದಳ ಸಾವು ಯಾವ ಪಕ್ಷವನ್ನು ಕೇಳಲಿಲ್ಲ. ಇಡೀ ದೇಶದಲ್ಲೆಲ್ಲ, ಇಡೀ ಪ್ರಪಂಚದಲ್ಲಿ ಜನ ಸತ್ತು ಹೋದ್ರು. ಮನುಷ್ಯನಿಗೆ ಯಾವುದು ಶಾಶ್ವತ ಇಲ್ಲ. ಇವತ್ತು ನಾವು ನಮ್ಮ ಮಧ್ಯದಲ್ಲಿ ಜಗಳ, ಕಿತ್ತಾಟ, ಜಾತಿ, ಧರ್ಮ ಇದೆಲ್ಲವನ್ನು ಮೀರಿ ಮಾಡುವಂತ ಕೆಲಸ. ಅದಕ್ಕಾಗಿ ಇವತ್ತು ಯಾರು ನಮ್ಮ ದಿನೇಶ್ ಗುಂಡೂರಾಯರಾಗ್ಲಿ, ಸ್ನೇಹಿತರಾಗ್ಲಿ, ಇವತ್ತು ಈ ಕಿಟ್ಟು ನಿಮಗೆ ಒಂದಿಷ್ಟು ಶಕ್ತಿಯನ್ನ ಕೊಡುವಂಥದ್ದು. ನಾವಿದ್ದೇವೆ, ನಿಮ್ ಜೊತೆ ನಾವಿದ್ದೇವೆ ಅಂತ ಹೇಳುವಂತ ಸಂದೇಶ ಅಷ್ಟೇ ಬಿಟ್ರೆ ಬೇರೆ ಏನಿಲ್ಲ ಇದು. ಹಾಗಾಗಿ ಅವರಿಗೂ ಕೂಡ ಅಭಿನಂದನೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ,
ಜೈ ಹಿಂದ್, ಜೈ ಭೀಮ್.